ಫಲಿತಾಂಶದ ಬೆನ್ನಲ್ಲೇ ಮೋದಿ ಮುಂದೆ ನೂರಾರು ಸವಾಲುಗಳಿದ್ದಾವೆ. ಕಳೆದ 2 ಅವಧಿಯೊಂದಿಗೆ ಪ್ರಚಂಡ ಬಹುಮತದಲ್ಲಿ ಬಂದಿದ್ರು. ಈ ಬಾರಿ ಮೈತ್ರಿಕೂಟದ ನೆರವಿನೊಂದಿಗೆ ಸರ್ಕಾರ ರಚನೆ ಮಾಡೋದು ಅನಿವಾರ್ಯ ಆಗಿದೆ. ದೃಢ ಕಠಿಣ ನಿರ್ಧಾರ ಕೈಗೊಳ್ತೀನಿ ಅಂತ ಮೋದಿ ಹೇಳ್ತಾ ಇದ್ರು. ಅವರು ನಿಸ್ಸೀಮರು ಹೌದು. ಆದರೆ ಈ ಬಾರಿ ಹಾಗಾಗತ್ತಾ? ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಂತಹ ನಿಲುವು ಅಸಾಧ್ಯ. ಸಮ್ಮಿಶ್ರ ಅನ್ನೋದು ಸರಿ ಹೋಗಲ್ಲ ಅಂತ ಇದು ಎನ್ಡಿಎ ಮೈತ್ರಿಕೂಟನೇ. ಈ ಹಿಂದೆ ಎನ್ಡಿಎ ಸಾರಥ್ಯ ವಾಜಪೇಯಿ ಅವರು ವಹಿಸಿಕೊಂಡಿದ್ರು. ಸುಮಾರು 30-40 ಪಕ್ಷಗಳನ್ನು ಒಟ್ಟಿಗೆ ತಗೊಂಡು ಹೋಗಿದ್ರು. ಅದು ಅವರ ಛಬಿಯಾಗಿತ್ತು. ವಾಜಪೇಯಿ ಅಂತ ಹೇಳಿದ್ರೆ ಸರಳ ವ್ಯಕ್ತಿತ್ವ, ಎಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾರೆ, ಎಲ್ಲರ ನಿಲುವುಗಳನ್ನು ಕೇಳ್ತಾರೆ. ಈ ಥರದ ವ್ಯಕ್ತಿತ್ವ ವಾಜಪೇಯಿ ಅವರು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವ ಡೆಡ್ ಆಪೋಸಿಟ್. ಎಲ್ಲರನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ? ಜೊತೆಗೆ ಹೋಗೋದಕ್ಕಾಗತ್ತಾ? ಇದು ಅವ್ರಿಗೆ ಇರುವಂಥ ದೊಡ್ಡ ಚಾಲೆಂಜು ಅಂತ. ದೃಢ ನಿರ್ಧಾರ, ಕಠಿಣ ನಿರ್ಧಾರಗಳನ್ನು ಮೊನ್ನೆ ಅವ್ರು ಮಾತಾಡ್ತಾ ಇದ್ರು. ನೆಕ್ಸ್ಟ್ ಟರ್ಮಲ್ಲಿ, ಮುಂದಿನ ನನ್ನ ಅವಧಿಯಲ್ಲಿ ಅನೇಕ ಕಠಿಣ ನಿರ್ಧಾರಗಳನ್ನು ನೋಡ್ತೀರಿ, ದೃಢ ನಿರ್ಧಾರಗಳನ್ನು ನೋಡ್ತೀರಿ ಅಂತ ಹೇಳಿದರು. ಇದು ಸಾಧ್ಯ ಇದೆಯಾ? ದೊಡ್ಡ ಹೆಸರಾಗಲಿ ನೀವು ಮಾತಾಡ್ತಾ ಇದ್ದೆ, ಕ್ವಿಕ್ ಆಗಿ ಮುಗಿಸ್ಬಿಡಿ, ನಾನು ಆಮೇಲೆ ಗುಹಾಸರ್ ಹತ್ರ ಮಾತಾಡ್ತೀನಿ. ಏನು ಆತಂಕ ಏನಿದೆ, NDAನಲ್ಲಿ ಕಡಿಮೆ ಗೆದ್ದಿರ್ತಕ್ಕಂಥದ್ದು, ಅದರಿಂದ ನಿತೀಶ್ ಕುಮಾರ್ ಅವರಾಗಲಿ ಅಥವಾ ಚಂದ್ರಬಾಬು ನಾಯ್ಡು ಅವರಾಗಲಿ ಏನೋ ಹೋಗ್ಲಿಕ್ಕೆ ಸಾಧ್ಯತೆ ಏನೋ ಒಂದು ಅಪ್ರೆನ್ಷನ್ಸು ನಮ್ಮ ಸ್ನೇಹಿತರು ಮತ್ತು ತಾವೆಲ್ಲ ವ್ಯಕ್ತಪಡಿಸಿದ್ದೀವಿ. ಓಕೆ, ಏನು ಎಸ್ಟಾಬ್ಲಿಷ್ಡ್ ಡೆಮಾಕ್ರೆಟಿಕ್ ಪ್ರೆಸಿಡೆಂಟ್ ಏನಿದೆ. ಒಂದೇ ನಿಮಿಷ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಸದಾನಂದ ಗೌಡರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೌಡ್ರೆ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗೆ ಅನಿಸ್ತಾ ಇದೆ ಸರ್? ನಮಸ್ಕಾರ ಸರ್. ಒಂದು ಕಡೆಯಿಂದ ಕರ್ನಾಟಕದ ಫಲಿತಾಂಶ 16-10-2, ಇನ್ನೊಂದು ಕಡೆಯಿಂದ NDA ಕೇಂದ್ರದಲ್ಲಿ 297, ಕಳೆದ ಬಾರಿಗಿಂತ ಕಡಿಮೆ. ಅಬ್ಕಿ ಬಾರ್ 400 ಪಾರ್ ಅಂದಿದ್ರಿ. ಸೊ ಹೇಗೆ ಅನಿಸ್ತಾ ಇದೆ ಅಂತ ಸರ್? ಕರ್ನಾಟಕದ್ದು ನೀವು ಡಬಲ್ ಡಿಜಿಟ್ ಇಲ್ಲ ಸರ್, ಅದು 9 ಆಗುತ್ತೆ. ಈಗಾಗಲೇ ಬ್ಯಾಂಗ್ಳೂರು ಸೆಂಟ್ರಲ್ ಅನ್ನ ನಾವು ಗೆಲ್ತಾ ಇದ್ದೀವಿ. ಒಂದು ಕಮ್ಮಿ ಆಗುತ್ತೆ. ಆದ ಕಾರಣ ಡಬಲ್ ಡಿಜಿಟ್ ಅವ್ರು ರೀಚ್ ಆಗಲ್ಲ. ಇಲ್ಲಿ ನಾವು ಒಂದು ಜಾಸ್ತಿ ಆ್ಯಡ್ ಮಾಡಬೇಕು. ನೀವು ಅವರಿಗೆ 9, ನಮಗೆ ಬಾಕಿದ್ದೆಲ್ಲ ನಮಗೆ. ಸರ್, ಇಷ್ಟು ಕಾನ್ಫಿಡೆನ್ಸಾ ಸರ್? ಹೌದು, 100%. ನೀವು ರಿಸಲ್ಟ್ ನೋಡಿ, ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ತಾವೇ ನನಗೆ ಫೋನ್ ಮಾಡ್ತೀರಿ. ಓಕೆ. ಬಟ್ ಸರ್, ಕಳೆದ ಬಾರಿ 25+1 ಒಟ್ಟು 26 ಇತ್ತು. ಸರ್, ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಸ್ವಲ್ಪ ಡಿಲೇ ಇರುತ್ತೆ, ವಾಯ್ಸ್ ಸ್ವಲ್ಪ ಡಿಲೇ ಇರುತ್ತೆ. ಕಳೆದ ಬಾರಿ 26, ಈ ಬಾರಿ 16. ಕಡಿಮೆ ಆಯ್ತಲ್ವ ಸರ್ ರಾಜ್ಯದಲ್ಲಿ? ಸರ್, ಕಳೆದ ಬಾರಿಯಿಂದ ನಾವು ಕಡಿಮೆ ಆಗಿದ್ದೀವಿ, ನಿಜ ಒಪ್ಕೊಳ್ತೀವಿ. ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅವರ ಫ್ರೀಬೀಸು ಮತ್ತೊಂದು ಎಲ್ಲೋ ಕೆಳಗಿನ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆದಂಗೆ ನನಗೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಕೂಡ ಅದು ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ. ಈಗ ಬ್ಯಾಂಗ್ಳೂರಿನಲ್ಲಿ ನಾವು 5ಕ್ಕೂ 5 ಗೆಲ್ತೀವಿ. ಇಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಫ್ರೀಬೀಸ್ ವರ್ಕೌಟ್ ಆಗಿಲ್ಲ. ಗ್ರಾಮೀಣ ಭಾಗದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅದು ವರ್ಕೌಟ್ ಆದಂಗೆ ನಮಗೆ ಅನಿಸ್ತಾ ಇದೆ. ಓಕೆ, ನಾವು ಮತ್ತು ಒಂದು ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು, ನಾವು ಕೂಡ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ನಮಗೆ ಸ್ವಲ್ಪ ಮುಳು ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಮೋದಿಯವರ ಒಂದು ಹವಾದಲ್ಲಿಯೇ ನಾವು ಬಾರಿ ಮುಂದೆ ಹೋಗ್ತೇವೆ ಅಂತ ಹೇಳುವಂಥ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿದೆವು. ಜೊತೆಯಲ್ಲಿ ಅದರಲ್ಲಿ ನಾವು ಕೂಡ ಸ್ವಲ್ಪ ತೇಲಿ ಹೋಗುವಂಥ ಸಂಗತಿಗಳಾಯಿತು ಅಂತ ನನ್ನ ಅನಿಸಿಕೆ. ಸರ್, ಅಭ್ಯರ್ಥಿಗಳ ಆಯ್ಕೆ ಆಯ್ತಲ್ಲ ಬಿಜೆಪಿಲಿ ರಾಜ್ಯದಲ್ಲಿ. ಅದಕ್ಕೂ ಮೊದಲು ಬಹಳ ಕಾನ್ಫಿಡೆನ್ಸ್ ಅಲ್ಲಿದ್ರು. ಇಲ್ಲ, ನಾವು 25-26 ರಿಟೇನ್ ಮಾಡ್ಕೊಳ್ತೀವಿ ಅಂತ ಇತ್ತು ರಾಜ್ಯದಲ್ಲಿ ಬಿಜೆಪಿ. ಆದರೆ ಅಭ್ಯರ್ಥಿ ಆಯ್ಕೆ ಆದಮೇಲೆ ಒಂದಷ್ಟು ಕ್ಷೇತ್ರಗಳು ನೋಡಿ, ಚಿಕ್ಕೋಡಿ ಆಗಿರ್ಬೋದು, ರಾಯಚೂರು, ಕೊಪ್ಪಳ, ದಾವಣಗೆರೆ, ಬೀದರು, ಈ ಥರದ ಕ್ಷೇತ್ರಗಳಲ್ಲಿ ಮೊದಲೇ ಬೇಸರ ಇತ್ತು. ಆ ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲ ಆಗಿದ್ದಕ್ಕೆಲ್ಲ ಕಾರಣ ಆಯ್ತಾ ಅಂತ? ನಾನು ಭಾರಿ ದೊಡ್ಡ ರೀತಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲಗಳು ಅದು ಪರಿಣಾಮ ಚುನಾವಣಾ ಫಲಿತಾಂಶದಲ್ಲಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಪ್ರಾಯಶಃ ಎಲ್ಲವನ್ನು ಅಳೆದು ತೂಗಿ ನಾವು ಮಾಡಿದ್ದೀವಿ. ಯಾರೋ ಒಂದೆರಡು ಕಡೆಗಳಲ್ಲಿ ನಿಜ, ಕೊಪ್ಪಳದಲ್ಲಿ ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಭಾರಿ ದೊಡ್ಡ ರೀತಿಯಲ್ಲಿ ಆಸ್ಪಿರೆಂಟ್ ಆಗಿದ್ರು. ಅಲ್ಲಿ ಅವರ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಏನಾದರೂ ತೊಂದರೆ ಆಯಿತೋ, ಅಥವಾ ಬೀದರ್ನಲ್ಲಿ ನಮ್ಮ ಕ್ಯೂಬರ ಮೇಲೆ ಸ್ವಲ್ಪ ಅಲ್ಲಿಯ ನಮ್ಮ ಶಾಸಕರುಗಳು
ಸ್ವಲ್ಪ ವಿರೋಧ ತೋರಿಸಿದ್ದನ್ನು ನಾವು ಕಂಡಿದ್ದೇವೆ. ಸ್ವಲ್ಪ ಮಟ್ಟಿಗೆ 1% 2% ಇದು ಕೂಡ ಪರಿಣಾಮ ಬೀರಿರ್ಬೋದು, ಖಂಡಿತವಾಗಿ ಇಲ್ಲ ಅಂತ ಸರಾಸಗಟಾಗಿ ನಾನು ತಳ್ಳಿ ಹಾಕ್ಲಿಕ್ಕೆ ಇಚ್ಛೆ ಪಡಲ್ಲ. ಸೊ ಸ್ವಲ್ಪ ಕೇಂದ್ರದ ಬಗ್ಗೆ ಮಾತಾಡೋಣ ಸರ್. 298 ಈ ಹಿಂದೆ 353, ಈ ಬಾರಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರಿ. 298 ಇದನ್ನ ಹೇಗೆ ನೋಡ್ತೀರಿ ಅಂತ ಸರ್? ಈಗ ನಾವು 400ಕ್ಕಿಂತ ಮೇಲೆ ಹೋಗ್ತೀವಿ. ಇದೆಲ್ಲವೂ ಕೂಡ ಒಂದು ಚುನಾವಣಾ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಮೋಟಿವೇಟ್ ಮಾಡಲಿಕ್ಕೆ, ಈ ಸಾರಿ ನಾವು 400 ದಾಟ್ತೇವೆ, ಭಾರಿ ಜೋಶಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ನಾಯಕರು ಹೇಳುವಂಥದ್ದು ಸ್ವಾಭಾವಿಕ. ಯಾರೇ ಒಂದು ಪಕ್ಷದ ಯಾವುದೇ ಒಂದು ಪಕ್ಷ ನಾನು ನಿಶ್ಚಿತವಾಗಿ ಗೆಲ್ಲುವುದಿಲ್ಲ ಅಂತ ಹೇಳಿದ್ರು ಕೂಡ ಗೆಲ್ಲುವುದಿಲ್ಲ ಅಂತ ಹೇಳಲ್ಲ. ಈ ಬಾರಿ ಜನ ನಮ್ಮ ಪರವಾಗಿದ್ದಾರೆ, ನಮಗೆ ಬೆಂಬಲ ಮಾಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಂಥದ್ದು ಇದು ರಾಜಕೀಯದಲ್ಲಿ ಒಂದು ರೀತಿ ನಡೆಯುವಂಥ ಸಂಗತಿಗಳು. ಆದ ಕಾರಣ ಅದು ಭಾರಿ ದೊಡ್ಡ ಸಂಗತಿ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ನಮ್ಮ ನಿರೀಕ್ಷೆಯಿಂದ ನಾವು ಖಂಡಿತವಾಗಿ ಕಡಿಮೆ ಆಗಿದ್ದೀವಿ, ಇದನ್ನು ನಾನು ಒಪ್ಪಿಕೊಳ್ಳಲೇಬೇಕು. ನಾವು 400 ಅಂತ ಹೇಳುವಂಥದ್ದು ಕಾರ್ಯಕರ್ತರ ಮೋಟಿವೇಶನ್ ಮಾಡಲಿಕ್ಕಿರ್ಬೋದು, ಆದರೆ ನಮ್ಮ ಮನಸ್ಸಿನೊಳಗೆ ಒಂದು 350ಕ್ಕಿಂತ ಮೇಲೆ ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ನಾಯಕರುಗಳಲ್ಲಿ ನಮ್ಮಲ್ಲಿ ಎಲ್ಲ ಇದ್ದಂಥ ಭಾವನೆ. ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಈಗ ಉದಾಹರಣೆಗೆ ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ನಮ್ಮ ಮಹಾರಾಷ್ಟ್ರ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಹರಿಯಾಣ ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಹೆಚ್ಚು ಆಶೀರ್ವಾದ ಮಾಡಿಲ್ಲ ಅಂತ ಹೇಳುವಂಥದ್ದು ನಂಗೆ ಕಾಣ್ತಾ ಇದೆ. ಸರ್, ಈಗ ಎಲ್ಲ ಕಡೆಯಿಂದ ಲೆಕ್ಕಾಚಾರ ಆಗ್ತಾ ಇದೆ. INDIA 228, ಅದರ್ಸ್ 17 ಇದ್ದಾರೆ, NDA 297, 98 ಅಂತ ಇದೆ. ಜೊತೆಗೆ BJPಯ ಸಂಖ್ಯೆ 230, 240 ಒಳಗಡೆ ಇದೆ. ಹಾಗಾಗಿ NDA ಮೈತ್ರಿಕೂಟವನ್ನು ಇಟ್ಕೊಂಡ್ರೆ ಎಲ್ಲಾದರೂ ಸರ್ಕಾರ ರಚನೆ ಮಾಡ್ಬೋದು. ಆದರೆ INDIA ಈಗಲೇ ಕಸರತ್ತು ಆರಂಭ ಮಾಡಿದೆ, ನಾವು ಸರ್ಕಾರ ಮಾಡಬಹುದು ಅಂತ. ಏನಾಗುತ್ತೆ ಅಂತ, ಯಾಕಂದರೆ ನಿಮ್ಮ ಪಾಳೆಯದಲ್ಲಿರುವ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್, ಜೊತೆಗೆ ಚಂದ್ರಬಾಬು ನಾಯ್ಡು ಈ ಹಿಂದೆ ಪ್ರಧಾನಿಯವರು ಏನೆಲ್ಲ ಕರೆದಿದ್ರು, ಏನೆಲ್ಲ ವಾಗ್ದಾಳಿಗಳಾಗಿದ್ವು, ಇವ್ರ ಜೊತೆಗೆ ಇರ್ತಾರ ಅನ್ನೋ ಪ್ರಶ್ನೆ ಇದೆ ಅಂತ. ಸರ್, ರಾಜಕಾರಣದಲ್ಲಿ ಬದಲಾವಣೆಗಳು ಮತ್ತೊಂದು ಆಗುವಂಥದ್ದು ಸ್ವಾಭಾವಿಕ ಇರ್ಬೋದು. ಆದರೆ ಈ ಬಾರಿ ಚಂದ್ರಬಾಬು ನಾಯ್ಡುರವರು ಮತ್ತೆ ಆ ಸ್ಟೇಜಿಗೆ ಬರಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅವರ ಹೊಂದಾಣಿಕೆ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ದೊಡ್ಡ ವಾತಾವರಣ ಸೃಷ್ಟಿ ಇದೆ ಅಲ್ಲ, ಅದು ಕಾರಣ. ಇದನ್ನು ತಿಳ್ಕೊಳ್ಬೇಕು ನಾವೀಗ. ಚಂದ್ರಬಾಬು ನಾಯ್ಡುರವರು ಯಾವುದೇ ರೀತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಹವಾಸ ಮಾಡದೇ ಇರ್ತಿದ್ರೆ, ಅಥವಾ ಏನು ನಮ್ಮ ಜಗನ್ಮೋಹನ್ ಏನಿದ್ದಾರೆ ಅವರು ಹಿಂದಿನ ರೀತಿಯಲ್ಲೇ ಎಲ್ಲವನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ನಡೀತಾ ಇರಲಿಲ್ಲ. ಜಗನ್ಮೋಹನ್ರು ನರೇಂದ್ರ ಮೋದಿಯವರ ಜೊತೆಯಲ್ಲಿದ್ದಾರೆ, ಅವರು ಈ ಹಿಂದೆ ಇದ್ದಂಗೆ ಈಗಲೂ ಇದ್ದಾರೆ ಅಂತ ಹೇಳುವಂಥ ಸೃಷ್ಟಿ ಆಗ್ತಾ ಇದ್ರೆ ಚಂದ್ರಬಾಬು ನಾಯ್ಡು ಖಂಡಿತವಾಗಿ ಅಲ್ಲಿ ಅಧಿಕಾರಕ್ಕೂ ಬರ್ತಾ ಇರಲಿಲ್ಲ, ಲೋಕಸಭೆಯಲ್ಲಿ ಅವರಿಗೆ ಸ್ಥಾನ ಸಿಗ್ತಾನೂ ಇರಲಿಲ್ಲ. ಇದನ್ನು ಚಂದ್ರಬಾಬು ನಾಯ್ಡು ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಸರ್, ನೀವು ಮೋದಿ ಕ್ಯಾಬಿನೆಟ್ ನಲ್ಲಿ ಕೆಲಸ ಮಾಡಿದಿರಿ, ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ತಮಗಿದೆ. ಸೊ ಹೀಗಿರುವಾಗ ಈ ಮೈತ್ರಿಕೂಟವನ್ನ ಮಿತ್ರಕೂಟವನ್ನ ಮುನ್ನಡೆಸೋದು ವಾಜಪೇಯಿ ಅವ್ರಿಗೊಂದು ಛಬಿ ಇತ್ತು. ಓಕೆ, ವಾಜಪೇಯಿ ಎಲ್ಲರನ್ನ ಜೊತೆ ತಗೊಂಡು ಹೋಗ್ತಾರೆ ಅಂತ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ಥರದ್ದು ಎಲ್ಲರನ್ನ ತಗೊಂಡು ಹೋಗೋದು, ಎಲ್ಲರ ಜೊತೆ ಸರ್ಕಾರ ರಚನೆ ಮಾಡೋದು, ಸರ್ಕಾರ ನಡೆಸೋದು, ಡಿಸಿಷನ್ ತಗೊಳ್ಳೋದು, ಈ ಥರದ ಛಬಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಈ NDA ಮೈತ್ರಿಕೂಟವನ್ನು ಜೊತೆಗೆ ನಡೆಸ್ಕೊಂಡು ಹೋಗ್ಬೋದಾ ಅಂತ ಮುಂದೆ ಚಾಲೆಂಜ್ ಇದೆ, ಒಂದು ದೊಡ್ಡ ಚಾಲೆಂಜ್. ಸರ್, ನನಗೆ ನೀವು ಮೋದಿಯವ್ರ ಜೊತೆ ಅಮಿತ್ ಶಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನೀವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಆದರೆ ಅಮಿತ್ ಶಾ ಯಾವ ಸಂದರ್ಭದಲ್ಲಿ ರಾಜಕೀಯ ವ್ಯತ್ಯಾಸಗಳು, ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಅದನ್ನು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದು ಬಹುಶಃ ಅದಕ್ಕಾಗಿಯೇ ನೀವೆಲ್ಲ ಮಾಧ್ಯಮದವರು ಅವರನ್ನು ರಾಜಕೀಯ ಚಾಣಕ್ಯ ಅಂತಲೇ ಕರೆಯೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಇದನ್ನೆಲ್ಲ ಈಗಾಗಲೇ ತಿಳ್ಕೊಂಡೇ ಮೋದಿಯವರು ಈಗ ಫೋನ್ ಮುಖಾಂತರ ಮಾತಾಡಿರುವಂಥದ್ದು, ಮತ್ತೊಂದು ಮಾತಾಡಿರುವಂಥದ್ದು ನೀವು ಕಂಡಿದ್ದೀರಿ. ನಿನ್ನೆ ತಾನೇ ನಿತೀಶ್ ಕುಮಾರ್ ನೇರವಾಗಿ ಪ್ರಧಾನಮಂತ್ರಿಯವರಲ್ಲಿಗೆ ಹೋಗಿ ಸುದೀರ್ಘವಾದಂಥ ಚರ್ಚೆ ಮಾಡಿದ್ದನ್ನು ಕಂಡಿದ್ದೀರಿ. ಇದರ ಅರ್ಥ ಏನು ಅಂತ ಹೇಳಿದರೆ, ಎಲ್ಲವನ್ನೂ ಕೂಡ ಒಂದು ರೀತಿ ಗಟ್ಟಿಯಾಗಿ ಮಾಡುವಂಥ ಪ್ರಯತ್ನದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ನೀವು ಹೇಳಿದ ಹಾಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಬೆಂಗಳೂರು ಸೆಂಟ್ರಲ್ PC ಮೋಹನ್ ಮುನ್ನಡೆ ಅಂತ. ಹೌದು. ಸುಮಾರು 35,000 ವೋಟಿಂದ ಈಗಾಗಲೇ ಮುನ್ನಡೆಯಲ್ಲಿ ಇದ್ದಾರೆ. ನಮಗೂ ನಮ್ಮ ಇಂಟೆಲಿಜೆನ್ಸು ಅದನ್ನೆಲ್ಲ ನಮಗೆ ತಿಳಿಸಿದೆ.
ಓಕೆ ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಸರ್ಕಾರ ರಚನೆ ಆದರೆ ಕಂಗ್ರಾಚುಲೇಷನ್. ಇನ್ನೇನೆಲ್ಲ ಆಗುತ್ತೆ ಗೊತ್ತಿಲ್ಲ, ಇನ್ನೊಂದು ಅವರು 2 ಅವರಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗೋದಿದೆ. ಸೊ ರಾಜ್ಯದ ನಿಮ್ಮ ಫಲಿತಾಂಶಕ್ಕೂ ಕಂಗ್ರಾಚುಲೇಷನ್, ಕೇಂದ್ರದಲ್ಲೂ ತಮ್ಮ ಫಲಿತಾಂಶಕ್ಕೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.